ಎರೆಹಂಚಿನಾಳದಲ್ಲಿ 76ನೇ ಗಣರಾಜ್ಯೋತ್ಸವ ದಿನವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕೊಪ್ಪಳದ ಎರೆಹಂಚಿನಾಳ ಗ್ರಾಮದ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ 76ನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವ ಅಂದಪ್ಪ ರುದ್ರಪ್ಪ ಕೋಳೂರವರು ನೆರವೇರಿಸಿದರು. ಬಳಿಕ ಅವರು ಪ್ರೌಢಶಾಲೆ ಮಕ್ಕಳಿಂದ ಪಥಸಂಚಲನ ವೀಕ್ಷಣೆ ಮಾಡಿ ಗೌರವ ವಂದನೆ ಸ್ವೀಕರಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಂಥಪಾಲಕರಾದ ಭೀಮಪ್ಪ ಮುದುಕಪ್ಪ ಪೂಜಾರ್ ಅವರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಗ್ರಾಮ ಘಟಕ ಅಧ್ಯಕ್ಷ ಬಸಪ್ಪ ಕಮ್ತರ್, ಬಸವರೆಡ್ಡಿ ಹನಸಿ, ಶಿವನಾಗಪ್ಪ ನರೇಗಲ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಬಸವರಾಜ್ ಕೋಳೂರ್ ಮತ್ತು ಗ್ರಾಮದ ಗುರು ಹಿರಿಯರು, ಮುಖಂಡರು, ಶಾಲೆ ಶಿಕ್ಷಕರು, ಸಿಬ್ಬಂದಿಗಳು, ಶಾಲಾ ಮಕ್ಕಳು ಸೇರಿದಂತೆ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ, ಕೊಪ್ಪಳ. ಈ ಒಂದು ಧ್ವಜಾರೋಹಣವನ್ನು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂತಹ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀ ಎಚ್ ಅವರು ನೆರವೇರಿಸಿಕೊಡಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ಬಸಪ್ಪ ನಂದಿ, ಈರಪ್ಪ ಚಲವಾದಿ, ಪರಪ್ಪ ಕುರಿ, ಈಶಪ್ಪ ಜಕ್ಕಲಿ, ಫಕೀರಪ್ಪ ಸಂಗಳದ, ಫಕೀರಪ್ಪ ಪನ್ಗುಂಡಿ, ಪ್ರಕಾಶ್ ದಾನಿ, ಹನುಮಪ್ಪ ನಂದಿ, ನಿಂಗಬಸಪ್ಪ ದಾನಿ, ಬಸಪ್ಪ ಯಪ್ಪ ನಂದಿ, ಮುದಿಯಪ್ಪ ಕರ್ಮುಡಿ, ಶೇಖಪ್ಪ ನಂದಿ, ಬಿಯಪ್ಪ ದಾನಿ, ಲಕ್ಷ್ಮಣ ದಾನಿ, ನಿಂಗಬಸಪ್ಪ ನಂದಿ, ಮುತ್ತು ಕುರಿ ಮತ್ತು ಅಂಬೇಡ್ಕರ್ ಓಣಿಯ ಯುವಕರು ಮತ್ತು ಮುತ್ತು ನಂದಿ, ಪ್ರಶಾಂತ್ ದಾನಿ, ಯಲ್ಲಪ್ಪ ಮೆಣಸಿಗಿ, ಶರಣು ಬಿ ನಂದಿ, ರಮೇಶ್ ನಂದಿ, ಭೀಮ್ಶಿ ಮಹಾರಾಜನಬರ್ ಮತ್ತು ಅಂಬೇಡ್ಕರ್ ಓಣಿಯ ಎಲ್ಲ ಯುವಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ರಮೇಶ್ ನಂದಿ, ರಾಷ್ಟ್ರ ಕ್ರಾಂತಿ ನ್ಯೂಸ್. ದೇಶಾದ್ಯಂತ 76ನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ದೇಶಾದ್ಯಂತ ಸಂಭ್ರಮ ಆಚರಣೆ ಮಾಡಲಿದ್ದು ಇವತ್ತು ಅದೇ ರೀತಿಯಾಗಿ ಏನು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಇವತ್ತು ಒಂದು ಧ್ವಜಾರೋಹಣ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರು ಇವತ್ತು ಆಚರಣೆ ಮಾಡಿದ್ದೀವಿ. ಅದೇ ಥರನಾಗಿ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಹಾಗೂ ಇವತ್ತು ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಯಲ್ಲಿ ವಿನಾಯಕ ಪಬ್ಲಿಕ್ ಸ್ಕೂಲು, ಅಂಗನವಾಡಿ ಕೇಂದ್ರ ಎಲ್ಲ ಕೇಂದ್ರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿ ಇವತ್ತು ಕಾರ್ಯಕ್ರಮನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿತು.
ಇದಾಗಿರ್ತಾರೆ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಒಂದು ಇದು ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತ್ತು ಎಂದು ಜೈ ಸಂಘ ರಾಜ್ಯ